ನಾವು ಮದ್ವೆ ಆದ ಹೊಸರಲ್ಲಿ ಹರಿ ನಮ್ಮನ್ನ ಹಾಗೆ ಕಳ್ಸಿರ್ಲಿಲ್ಲ, ಊಟ ಮಾಡ್ಸಿನೇ ಕಳ್ಸಿದ್ದು. ಹಾಗಿದ್ದಾಗ ನಾವು ನಿಮ್ಮನ್ನ ಹಾಗೆ ಕಳ್ಸೋದಕ್ಕಾಗತ್ತಾ? ಲಕ್ಷ್ಮಿ, ಏನ್ ಯೋಚನೆ ಮಾಡ್ತಾ ಇದೀಯಾ? ಅಕ್ಕ ಏನು ಅನ್ಕೊಂಡಿರಲ್ಲ ಬಿಡು. ಹೇಗಿದ್ರು ಅವಳಿಗೆ ಮನೆ ಹತ್ರ ಇರೋ ಆಟೋದವ್ರ ಪರಿಚಯ ಇದೆ, ಅವ್ರ ನಂಬರು ಇದೆ. ಅವ್ರಿಗೆ ಕಾಲ್ ಮಾಡಿ ಬರಕ್ಕೆ ಹೇಳಿ ರೇಷನ್ ತಗೊಂಡೋಗಿರ್ತಾಳೆ. ಆದರೂ ನಿಮ್ಗೇನಾಗಿರುತ್ತೋ ಅಂತ ಅವರು ಗಾಬರಿ ಮಾಡ್ಕೊಂಡಿರ್ತಾರೆ. ಒಂದ್ಸಲ ಅವ್ರಿಗೆ ಫೋನ್ ಮಾಡಿ ಏನೂ ಆಗಿಲ್ಲ ಅಂತ ವಿಷಯ ತಿಳಿಸಿದ್ರೆ ನನಗೂ ಸಮಾಧಾನ ಆಗತ್ತೆ. ನೀನು ಫೋನ್ ಮಾಡು ಬೇಡ ಅಂತಿಲ್ಲ, ಆದರೆ ಅಕ್ಕ ನೀನು ಅನ್ಕೊಂಡಿರೋ ಥರ ಏನೂ ಅನ್ಕೊಂಡಿರಲ್ಲ. ನೀನೇ ಸುಮ್ಮನೆ ಏನೇನೋ ಯೋಚನೆ ಮಾಡ್ತೀಯ. ಅದು ಹಾಗಲ್ಲ ರೀ, ನಿಮಗೆ ತೊಂದರೆ ಆಗಿದೆ ಅಂದ ತಕ್ಷಣ ಅವ್ರು ಎಷ್ಟು ಗಾಬರಿಯಲ್ಲಿ ಓಡಿ ಬಂದ್ರು ಗೊತ್ತಾ? ಇವಾಗ ನಿಮಗೆ ಪ್ರಾಬ್ಲಮ್ ಆಗಿಲ್ಲ ಅಂತ ಹೇಳಿದ್ರೆ ಅವ್ರಿಗೂ ಸಮಾಧಾನ ಆಗುತ್ತೆ. ನಾನು ಒಂದೇ ಒಂದು ಫೋನ್ ಮಾಡಿಬಿಡ್ತೀನಿ. ಅಯ್ಯೋ, ನನ್ನ ಫೋನ್ ಸ್ವಿಚ್ ಆಫ್ ಆಗೋಗಿದೆ. ನಿಮ್ಮ ಫೋನ್ ಕೊಡ್ರಿ, ನಾನು ಮಾತಾಡ್ಕೊಂಬರ್ತೀನಿ. ಅಯ್ಯೋ ದೇವ್ರೇ, ಮೊದಲೇ ನೆರೆಯಕ್ಕಾಗದೆ ಒದ್ದಾಡ್ತಾ ಇದ್ದೀನಿ, ಈ ಫೋನ್ ಬೇರೆ ಬಡ್ಕೋತಾ ಇದೆಯಲ್ಲ. ಅಯ್ಯಪ್ಪ, ಹಾಳಾಗೋಗ್ಲಿ, ಮನೆ ಸೇರಿದ್ರೆ ಸಾಕಾಗಿದೆ. ರೀ, ಅದಕ್ಕೆ ಯಾಕೋ ಫೋನ್ ಪಿಕ್ ಮಾಡ್ತಿಲ್ಲ. ಇಷ್ಟೊತ್ತಾದ್ರೂ ಫೋನ್ ಮಾಡಿಲ್ಲ ಅಂತ ಕೋಪ ಮಾಡ್ಕೊಂಡಿರ್ಬೋದಾ? ಚೇಚೆ, ಅವ್ರು ಯಾಕೆ ಕೋಪ ಮಾಡ್ಕೋತಾರೆ? ನಾನು ಅವಾಗಲೇ ಅದನ್ನೇ ತಾನೇ ಹೇಳಿದ್ದು. ನೀನೇ ಸಮಾಧಾನ ಮಾಡ್ಕೋತಿಲ್ಲ. ಮುರಳಿ ಕಾಲ್ ಪಿಕ್ ಮಾಡಿ ಎಲ್ಲ ವಿಷಯ ಹೇಳಿದನಲ್ಲ, ಆದರೆ ಯಾಕೆ ಬೇಜಾರು ಮಾಡ್ಕೋತಾಳೆ ಅವಳು? ನೀನೇನೋ ಅವಳನ್ನ ಯುದ್ಧಕ್ಕೆ ನಿಲ್ಸ್ಬಂದಿರೋ ಥರ ಆಡ್ತಾ ಇದೆಯಾ. ಆ ಥರ ಎಲ್ಲ ಏನೂ ಆಗಿರಲ್ಲ, ನೀನು ತಲೆ ಕೆಡ್ಸ್ಕೊಬೇಡಪ್ಪ. ಇದ್ಯಾಕೆ ತ್ರಿಪುರ ರೇಷನ್ ಹಿಂಗ್ ಹೊತ್ಕೊಂಡ್ ಬರ್ತಾ ಇದೆಯಾ ಒಬ್ಳೆ? ಹರಿಲಕ್ಷ್ಮಿ ಎಲ್ಲಿ? ಅಲ್ಲಿಂದಾನೆ ಆಫೀಸ್ಗೆ ಹೋದ್ರಾ? ಅಲ್ಲೇ ಹೊಡಿತಿದಾರೋ ನನಗೇನು ಗೊತ್ತು. ತ್ರಿಪುರ, ಏನ್ ಮಾತು ಅಂತ ಆಡ್ತೀಯ? ಇನ್ನೇನಪ್ಪ, ನಿನ್ ಮುದ್ದಿನ ಸೊಸೆ ಇದ್ದಾಳಲ್ಲ, ನಿಜ ಹೇಳ್ತೀನಿ, ಅವಳು ಈ ಮನೆನ ಗುಡ್ಸಿ ಗುಂಡಾಂತರ ಮಾಡೋದಕ್ಕೆ ಬಂದಿರೋದು. ಈ ಮನೆ ಎರಡಾಗೋದ್ರಲ್ಲಿ ಡೌಟೇ ಇಲ್ಲ, ನೋಡ್ತಿರೋ. ಮಾತಿನ ಮೇಲೆ ನಿಗಾ ಇರಲಿ. ಏನ್ ಮಾತು ಅಂತ ಆಡ್ತಿದ್ಯಾ? ಅದೇನು ಅಂತ ಸರಿಯಾಗಿ ಹೇಳು. ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬೇಡ. ಇಲ್ದೇ ಇರೋದನ್ನೆಲ್ಲ ಹುಟ್ಟಿಸ್ಕೊಂಡು ಹೇಳೋದಕ್ಕೆ ನನ್ಗೇನು ಹುಚ್ಚಮ್ಮ? ಇರೋದನ್ನೇ ಹೇಳ್ತಿರೋದು. ದೊಡ್ಡದಾಗಿ ರೇಷನ್ ಅಕ್ಕಿ ಹಾಗಿರುತ್ತೆ ಹೀಗಿರುತ್ತೆ ಅಂತ ಎಲ್ಲರ ಮುಂದೆ ಬಿಲ್ಡಪ್ ಕೊಟ್ಟು ತಾನೇ ತರ್ತೀನಿ ಅಂತ ಹೋಗಿ ಕೊನೆಗೆ ಏನೇನೋ ನಾಟಕ ಮಾಡಿ ನನ್ನ ಹತ್ರ ಹೊರಿಸಿ ಕಳ್ಸಿದಾಳೆ. ಅದೇನು ಅಂತ ಸರಿಯಾಗಿ ಹೇಳೆ. ಕೋಪದಲ್ಲಿ ನೀನೇನೇನೋ ಹೇಳಿದ್ರೆ ನಮ್ಗೆ ಹೇಗೆ ಅರ್ಥ ಆಗ್ಬೇಕು? ನೋಡಪ್ಪ, ಅವಳ ತಲೆಯಲ್ಲಿ ಅದೇನಿದೆಯೋ ನನಗೆ ಗೊತ್ತಿಲ್ಲ. ಮನೇಲಿದ್ದೋಳ್ನ ಸುಮ್ನೆ ರೇಷನ್ ಅಂಗಡಿ ಹತ್ರ ಕರೆಸ್ಕೊಂಡು ಹರಿಗೇನೋ ತೊಂದರೆ ಆಗಿದೆ, ಮುರಳಿ ಅರ್ಜೆಂಟ್ ಆಗಿ ಬರೋದಕ್ಕೆ ಹೇಳಿದಾನೆ ಅಂತ ನನ್ನ ಹತ್ರ ಸುಳ್ಳು ಹೇಳಿ ತನ್ನ ಗಂಡನ ಜೊತೆಗೆ ಆರಾಮಾಗಿ ಲಲ್ಲೆ ಹೊಡಿತಿದ್ದಾಳೆ. ಏನು? ಲಕ್ಷ್ಮಿ ಸುಳ್ಳು ಹೇಳಿದ್ಲ? ಅದು ಹರಿಗ್ ಹುಷಾರಿಲ್ಲ ಅಂತ. ಅವಳು ಯಾಕೆ ಹಾಗೆ ಮಾಡ್ತಾಳೆ? ಯಾಕೆಂದ್ರೆ ಸತ್ಯ ಹೇಳಿದ್ರೆ ತನ್ನ ಗಂಡನ ಜೊತೆಗೆ ಟೈಮ್ ಸ್ಪೆಂಡ್ ಎಲ್ಲಿ ಮಾಡೋದಕ್ಕಾಗತ್ತೆ? ಹೇಳ್ತಿದ್ದೀನಲ್ಲ, ಅವಳು ಆದಷ್ಟು ಬೇಗ ಹರಿನ ನಮ್ಮಿಂದ ದೂರ ಮಾಡಿ ಬೇರೆ ಮನೆಗೆ ಹೋಗೋದಂತೂ ಗ್ಯಾರಂಟಿ. ತ್ರಿಪುರ, ನೀನು ಲಕ್ಷ್ಮಿನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಲಕ್ಷ್ಮಿ ಆ ಥರದ ಹುಡುಗಿ ಅಲ್ಲ ಕಡೆ. ಅವಳು ಜಾಲಿ ಮಾಡಬೇಕು ಗಂಡನ ಜೊತೆ ಅಂತ ಅನ್ಕೊಂಡಿದ್ರೆ ನಮ್ಗೆ ಹೇಳೇ ಹೋಗ್ಬೇಕು ಅಂತ ಏನಿಲ್ವಲ್ಲ. ಇಷ್ಟಕ್ಕೂ ಅವ್ರು ಹೋಗಿರೋದು ಆಫೀಸ್ಗೆ ಅಲ್ವಾ? ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ. ಅವಳು ನನ್ನನ್ನು ಕರೆದ್ಲು, ನಾನು ರೇಷನ್ ಅಂಗಡಿ ಹತ್ರ ಹೋದೆ. ಅಲ್ಲಿಗೆ ಹೋದ್ಮೇಲೆ ಹರಿಗೇನೋ ಸಮಸ್ಯೆ ಆಗಿದೆ ಹೋಗ್ಬೇಕು ಅಂತಂದ್ಲು. ಅವಳು ಹೋದ್ಮೇಲೆ ನಾನು ಅವಳಿಗೆ ಫೋನ್ ಮಾಡಿದೆ. ಅಲ್ಲಿ ನೋಡಿದ್ರೆ ಏನೂ ಸಮಸ್ಯೆ ಆಗದೆ ಇರೋ ತರ ಆರಾಮಾಗಿ ಪಾರ್ಟಿ ಮಾಡೋ ತರ ಕೇಳಿಸ್ತು. ನನಗೆ ಗೊತ್ತಿರೋದನ್ನ ನಾನು ಹೇಳ್ತಿದ್ದೀನಿ ಅಷ್ಟೇ. ಸರಿ, ನಿಮ್ ಪ್ರಕಾರ ಲಕ್ಷ್ಮಿ ಹಾಗೆ ಮಾಡೋಳಲ್ಲ ಅಲ್ವಾ? ಹಾಗಿದ್ಮೇಲೆ ಇಷ್ಟೊತ್ತಾಗಿದೆ, ಒಂದ್ ಫೋನ್ ಮಾಡ್ಬೋದಿತ್ತಲ್ವಾ ಹೀಗಾಗಿದೆ ಅಂತ ತಿಳಿಸೋದಕ್ಕೆ? ಯಾಕೆ ಮಾಡಿಲ್ಲ? ಫೋನ್ ಮಾಡಿರ್ಬೇಕು. ನೀನು ಇದನ್ನೆಲ್ಲ ಹೊತ್ಕೊಂಡು ಬರೋವಾಗ ಫೋನ್ ನೋಡಿರಲ್ಲ. ಒಂದ್ಸಲ ಫೋನ್ ಚೆಕ್ ಮಾಡೆ.